ಇನ್ನು ದೆಹಲಿಯಲ್ಲಿ ಕಾವೇರಿ ನೀರು ನಿಯಂತ್ರಣಾ ಸಮಿತಿಯ ಸಭೆ ಇವತ್ತು ಕಾವೇರಿ ಪ್ರಾಧಿಕಾರದ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ. ತಮಿಳುನಾಡಿನಿಂದ ಮತ್ತಷ್ಟು ನೀರಿಗೆ ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ. ಕಾವೇರಿ ಪ್ರಾಧಿಕಾರದ ಕಚೇರಿಯಲ್ಲಿ ಸಭೆ ಆಗ್ತಾ ಇದೆಯಲ್ಲ, ಮತ್ತೆ ತಮಿಳುನಾಡು ಖ್ಯಾತೆ ತೆಗೆದಿದೆ. ಮತ್ತಷ್ಟು ನೀರನ್ನ ಬಿಡಬೇಕು ಅನ್ನುವಂಥದ್ದು. ಈಗಾಗಲೇ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನ ಬಿಡೋದಕ್ಕೆ ಅನುಮತಿಯನ್ನು ಕೊಟ್ಟಿತ್ತಲ್ಲ. ಮಳೆ ಚುರುಕಾದ ಕಾರಣ ಹೆಚ್ಚುವರಿ ನೀರನ್ನ ಹರಿಸಬೇಕು ಅಂತ ಇಂದಿನ ಸಭೆಯಲ್ಲಿ ಅಂಕಿಅಂಶ ನೀಡಲಿರುವ ಕರ್ನಾಟಕ. ಜೂನ್ ಜುಲೈನಲ್ಲಿ ಬಾಕಿ ನೀರಿಗೆ ಬೇಡಿಕೆಯನ್ನ ಇಟ್ಟಿರೋದು ತಮಿಳುನಾಡು. ಮಳೆ ಹೆಚ್ಚಾದ ಕಾರಣ ತಮಿಳುನಾಡು ಒತ್ತಾಯ ಮಾಡುವ ಸಾಧ್ಯತೆ. CWRC ಸಭೆ ಬಳಿಕ ಮಧ್ಯಾಹ್ನ CWMA ಸಭೆ ಇದೆ. ಇವತ್ತು ನಿರ್ಧಾರ ಆಗುತ್ತೆ. ಅಂದರೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕು ಅಂತ ಆದೇಶ ಕೊಟ್ಟಿತ್ತಲ್ಲ, ಅದೇ ರೀತಿ ಕರ್ನಾಟಕ ಕೂಡ ಪಾಲಿಸ್ತಾ ಇದೆ ಆ ಆದೇಶವನ್ನು. ಆದರೆ ಏನಪ್ಪ ಅಂತ ಅಂದರೆ ಮತ್ತೆ ಹೆಚ್ಚುವರಿ ನೀರನ್ನು ಬಿಡಬೇಕು ಅಂತ. ಮಳೆ ಚುರುಕಾದ ಕಾರಣ ನೀರನ್ನು ಬಿಡಬೇಕು. ಜೂನ್ ಜುಲೈ ತಿಂಗಳಲ್ಲಿ ಬರಬೇಕಾಗಿದ್ದಂಥ ನೀರನ್ನು ಈಗ ಹರಿಸಬೇಕು ಅಂತ ಹೇಳಿ ಮತ್ತೆ ಖ್ಯಾತಿಯನ್ನು ತೆಗಿತಾ ಇದೆ ತಮಿಳುನಾಡು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಪರವಾಗಿ ಅಂಕಿ ಅಂಶಗಳನ್ನು ಕೂಡ ಇವತ್ತು CWMA ಮುಂದೆ ಇಡಲಾಗುತ್ತೆ. CWRC ಸಭೆಯ ನಂತರದಲ್ಲಿ ಮಧ್ಯಾಹ್ನ CWMA ಸಭೆ ನಿಗದಿಯಾಗಿದೆಯಲ್ಲ, ಇವತ್ತು ಅಂಕಿ ಅಂಶಗಳನ್ನು ಕಂಪ್ಲೀಟ್ ಆಗಿ ನೀರಿನ ಪ್ರಮಾಣ ಎಷ್ಟಿದೆ, ಎಷ್ಟು ನೀರನ್ನು ಬಳಕೆ ಮಾಡ್ಕೊಳ್ಬೋದು, ಕುಡಿಯೋ ನೀರು ಎಷ್ಟು ಬೇಕಾಗುತ್ತೆ ನಮಗೆ, ಇನ್ನು ರೈತರಿಗೆ ಎಷ್ಟು ನೀರು ಬೇಕಾಗುತ್ತೆ, ಒಳಹರಿವಿನ ಪ್ರಮಾಣ ಎಷ್ಟಿದೆ, ಹೊರಹರಿವಿನ ಪ್ರಮಾಣ ಎಷ್ಟಿದೆ, ಮಳೆ ಎಲ್ಲ ಆಗ್ತಾ ಇದೆ, ಯಾವ ಭಾಗದಲ್ಲಿ ಮಳೆ ಇದೆ, ಮಳೆ ಯಾವ ಭಾಗದಲ್ಲಿ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕರ್ನಾಟಕದ ಪರವಾಗಿ ಸಲ್ಲಿಸಲಾಗುತ್ತೆ. ಅದಾದ ನಂತರ ಈಗಾಗಲೇ ಕೊಟ್ಟಿರೋ ಆದೇಶದ ಪ್ರಕಾರ 3500 ಕ್ಯೂಸೆಕ್ ನೀರನ್ನು ಪ್ರತಿದಿನ ಹರಿಸಲಾಗ್ತಾ ಇದೆ. ಅತಿ ಹೆಚ್ಚು ನೀರೇ ಹೋಗ್ತಾ ಇದೆ, ಹೆಚ್ಚು ಕಮ್ಮಿ 10,000 ಕ್ಯೂಸೆಕ್ ನೀರೇ ಹೋಗ್ತಾ ಇದೆ ತಮಿಳುನಾಡು ಭಾಗಕ್ಕೆ. ಆದರೂ ಕೂಡ ಜೂನ್ ಮತ್ತು ಜುಲೈ ಈ ಭಾಗದಲ್ಲಿ ಈ ತಿಂಗಳಲ್ಲಿ ಬಿಡಬೇಕಾಗಿತ್ತಲ್ಲ ನೀರು, ಆ ನೀರನ್ನು ಈಗ ಬಿಡಬೇಕು. ಮಳೆ ಆಗ್ತದೆ ಆ ಭಾಗದಲ್ಲಿ, ಹಾಗಾಗಿ ನಮಗೆ ನೀರು ಅವಶ್ಯಕತೆ ಇದೆ ಅಂತ ಹೇಳಿ ತಮಿಳುನಾಡು ಖ್ಯಾತೆ ತೆಗೆಯುವಂಥ ಸಾಧ್ಯತೆ ಹೆಚ್ಚಾಗಿದೆ. ಎಸ್ಸಿನದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಬಾಲಕೃಷ್ಣ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಡ್ಯದ ಬಾಲಕೃಷ್ಣ, ನೋಡ್ತಾ ಇದ್ದೀವಿ ನಾವು ಈಗಾಗಲೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು CWRC ಮೀಟಿಂಗ್ ಇವತ್ತು, CWMA ಮೀಟಿಂಗ್ ಮಧ್ಯಾಹ್ನ ಮೇಲೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಮತ್ತೆ ತಮಿಳುನಾಡು ನೀರನ್ನು ಬಿಡಬೇಕು ಅನ್ನುವಂಥ ಖ್ಯಾತಿ ತೆಗೆಯುವ ಸಾಧ್ಯತೆ ಹೆಚ್ಚಾಗಿದೆ. ಸದ್ಯದ ಮಟ್ಟಿಗೆ KRS ಭಾಗದಲ್ಲಿ ನೀರು ಪ್ರಮಾಣ ಎಷ್ಟಿದೆ, ಅಪ್ಡೇಟ್ಸ್ ಈ ವಿಚಾರ ಕೊಡೋದಾದ್ರೆ? ತಮಿಳುನಾಡು ತ್ಯಾಗ ತೆಗೆದು ಪ್ರತಿದಿನ ಏನು CWRC ಆಗ್ಬೋದು, ಏನ್ ಪ್ರತಿದಿನ 3,500 ಕ್ಯೂಸೆಕ್ ನೀರ್ನ 15 ದಿನಗಳ ಕಾಲ ಹರಿಸ್ಬೇಕು ಅಂತ ಆದೇಶ ಮಾಡಿತ್ತು. ಅದರಂತೆ ಈಗೇನು ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಕೊಟ್ಟಿದೀವಿ. ಇಲ್ಲಿವರೆಗೂ ಕೂಡ ಏನು ಅವ್ರು ಕೇಳಿದಂತ ನೀರಿಗಿಂತ ಹೆಚ್ಚಿನ ಪ್ರಮಾಣದ ನೀರನ್ನ ಈಗಾಗಲೇ ತಮಿಳುನಾಡಿಗೆ ಹರಿಸಲಾಗಿದೆ. ಆದ್ರೂ ಇವತ್ತು ಏನು CWRC ಮೀಟಿಂಗ್ ಇದೆ, ಆ ಮೀಟಿಂಗ್ ಅಲ್ಲಿ ಏನಾಗ್ಬೋದು ಅನ್ನೋದು ಕೂಡ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ತಮಿಳುನಾಡು ಪದೇ ಪದೇ ಕ್ಯಾದೆ ತೆಗೆಯುವಂಥದ್ದು, ಅಂದ್ರೆ ನೀರ್ ಬೇಕು, ನಮ್ಗೆ ಇಷ್ಟೇ ನೀರ್ ಬೇಕು ಅಂತ ಹೇಳಿ ಕ್ಯಾದೆ ತೆಗೆಯುವಂಥದ್ದು, ಅದರಂತೆ ಆದೇಶ ಆಗುವಂಥದ್ದು. ಇದನ್ನೆಲ್ಲ ನೋಡಿ ಕರ್ನಾಟಕದಲ್ಲಿ ಒಂಥರ ರೈತರೆಲ್ಲ ಭುಗಿಲೆತ್ತು ಹೋರಾಟ ಮಾಡುವಂಥದ್ದು ಇದೆಲ್ಲ ನಡೀತಾನೆ ಇದೆ. ಈಗಲೂ ಕೂಡ ಏನು ಅವ್ರಿಗೆ ಕೇಳಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದೋಗಿದೆ. ಇವತ್ತಿನ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಇವತ್ತು ಮೀಟಿಂಗ್ ಅಲ್ಲಿ ಏನೋ ಸಾಧಕ ಬಾಧಕಗಳನ್ನ ನೋಡಿ ಇವತ್ತು ಮೀಟಿಂಗ್ ಅಲ್ಲಿ ಏನಾದ್ರು ಕರ್ನಾಟಕದ ಪರ ಏನಾದ್ರು ತೀರ್ಪು ಬರ್ಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿ ಒಂದು ಮಂಡ್ಯದಲ್ಲಿ ಒಂದು ಹೋರಾಟ ಭುಗಿಲೇಳೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸುಕುಮಾರ್, ನಿಮ್ಮೆಲ್ಲ ಮಾಹಿತಿಗಾಗಿ